ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಸೂಪರ್ ಆಗಿದ್ದೀರಾ, ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತ ಅನ್ಕೊಂತ ನಾನು ಕೂಡ ಈ ಕಡೆ ಸೂಪರ್ ಆಗಿದ್ದೀನಿ. ನಾನು ನಿಮ್ಮ ಮಹೇಶ್ ಸೈಕಾಲಜಿಸ್ಟ್. ಸೊ ಇವತ್ತಿನ ವಿಡಿಯೋ ನೀವು ಈಗಾಗಲೇ ತಮ್ಮನೇಲಿ ನೋಡಿರ್ಬೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಕೆಲವೊಂದು ವಿಚಾರಗಳನ್ನು ನಿಮ್ಮ ಹತ್ರ ಹಂಚ್ಕೋಬೇಕಾಗಿದೆ. ಏನಪ್ಪಾ ಅಂತಂದ್ರೆ ನೋಡಿ, ನೀವೊಂದು ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಇಲ್ಲ ಅಂತಂದ್ರೆ ನೀವೊಂದು ಮ್ಯಾರೇಜ್ ಆಗಿದ್ದೀರಾ, ಮತ್ತೆ ಮ್ಯಾರೇಜ್ ಆಗಿ ಮತ್ತೆ ನಿಮ್ಮ ಒಂದು ಎಕ್ಸ್ ಇರ್ಬೋದು, ಇಲ್ಲ ಅಂತಂದ್ರೆ ಬೇರೆಯವರ ವೈಫ್ ಇರ್ಬೋದು. ಸೊ ಅವ್ರ ಜೊತೆ ನೀವು ಫ್ರೆಂಡ್ಶಿಪ್ನ ಮಾಡ್ಬೋದಾ? ಇಲ್ಲೊಂದು ಹುಡುಗ ನನಗೆ ಮೆಸೇಜ್ ಮಾಡಿದ್ದಾನೆ, ಬಟ್ ಅವನಿಗೆ ಮದುವೆ ಆಗಿಲ್ಲ. ಆ್ಯಕ್ಚುಲಿ ಅವನು ಅಂದರೆ ಪಾಸ್ಟ್ ಅಂದರೆ ಅವನ ಎಕ್ಸ್ ಗರ್ಲ್ ಫ್ರೆಂಡ್ ಜೊತೆ ಅಂದರೆ ಮದುವೆ, ಹುಡುಗಿಗೆ ಮದುವೆ ಆಗಿ 6 months ಆಗಿದೆ. ಹುಡುಗಿಗೆ ಮದುವೆ ಆಗಿ 6 months ಆಗಿದೆ. ಸೊ ಆ ಹುಡುಗಿ ಮುಂಚೆ ಮನೆಯಲ್ಲಿ ಒಂದು ಮಾತು ಹೇಳಿಲ್ಲ, ನಾನು ಇಂಥ ಹುಡುಗನ ಲವ್ ಮಾಡ್ತಿದ್ದೀನಿ ಅಂತಲೂ ಅಪ್ಪ ಅಮ್ಮನಿಗೆ ವಿಚಾರ ತಿಳಿಸಿಲ್ಲ ಆ ಹುಡುಗಿ. ಸೊ ಹುಡುಗಿ ಏನು ಮಾಡಿದ್ದಾಳೆ, ತಂದೆ ತಾಯಿ ಫೋರ್ಸ್ಗೋಸ್ಕರನೋ ತಂದೆ ತಾಯಿ ಯಾವುದೋ ಒಳ್ಳೆ ಸಂಬಂಧ ನೋಡಿದ್ದಾರೆ ಅಂತಂದರೆ ಮದುವೆ ಮಾಡ್ಕೊಂಡಿದ್ದಾಳೆ. ಬಟ್ ಲವ್ ಮಾಡ್ತಾರೋ ಹುಡುಗನಿಗೆ ಮೋಸ ಮಾಡಿದ್ದಾಳೆ. ಬಟ್ ಇವಾಗ ನೀವೇನು ಅಂತೀರಾ, ಆ ಹುಡುಗಿ ತುಂಬ ಮೋಸ ಮಾಡಿದ್ದಾಳೆ ಅಂತಂದ. ಅಫ್ಕೋರ್ಸ್ ನಾನು ಕೂಡ ಹೇಳ್ತೀನಿ, ಆ ಹುಡುಗಿ ತುಂಬ ಮೋಸ ಮಾಡಿದ್ದಾಳೆ. ಯಾಕಂದರೆ ಪ್ರೀತಿಸಿದ ಹುಡುಗನ್ನ ಬಿಟ್ಟು ಬೇರೆ ಹುಡುಗನ ಜೊತೆ, ಆ್ಯಕ್ಚುಲಿ ಈ ಹುಡುಗಿ ಲವ್ವಲ್ಲಿದ್ದಾಗ 7 years ಲವ್ವಲ್ಲಿದ್ದಾಗ 5 years ಕೂಡ ಇವರು ಫಿಸಿಕಲಿ ಮೂವ್ ಆಗಿರುವಂಥದ್ದು, ದೈಹಿಕವಾಗಿ ಒಂದಾಗಿದ್ರು. ಈ ಹುಡುಗಿ ಲವ್ ಮಾಡ್ತಿದ್ರಲ್ಲ ಯಾರು, ಅವರಿಬ್ರು ಕೂಡ ದೈಹಿಕವಾಗಿ ಒಂದಾಗಿರ್ತಾ ಇದ್ರು. ಅದು ಎಲ್ಲಿ? ಅವ್ರ ಮನೆಯಲ್ಲೇ, ಹುಡುಗಿ ಮನೆಯಲ್ಲೇ. ಸೊ ಈ ವಿಚಾರನ ಹುಡುಗಿ ಮುಚ್ಚಿಕ್ಕಿ ಬೇರೆ ಹುಡುಗನ್ನ ಮದುವೆ ಆಗಿರೋದು. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಸರಿನಾ ತಪ್ಪ ಅಂತ ನಾನು ಜಡ್ಜ್ ಮಾಡೋಕೆ ಹೋಗಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಹುಡುಗಿ ಏನು ಮಾಡಿದ್ದಾಳೆ ತಪ್ಪ ಅಂತಂದ್ರೆ, ಅವ್ರ ಅಪ್ಪ ಅಮ್ಮ ನೋಡಿರೋಂಥ ಒಂದು ಹುಡುಗನ್ನ ಮದುವೆ ಆಗಿದ್ದಾಳೆ. ಯಾಕೆ ಮದುವೆ ಆಗಿದ್ದಾಳೆ ಅಂತಂದರೆ, ಇಲ್ಲಿ ನೋಡಿ ಅವಳು ಎಷ್ಟು ಚಾಕ್ಯತನವಾಗಿಂದ ಬುದ್ಧಿ ಉಪಯೋಗಿಸಿದ್ದಾಳೆ ಅಂತಂದರೆ, ಅವನು ಗೌರ್ಮೆಂಟ್ ಜಾಬ್ ಅನ್ನೋ ಒಂದೇ ಒಂದು ವಿಚಾರಕ್ಕೋಸ್ಕರ ಆ ಲವ್ ಮಾಡಿರೋ ವಿಚಾರನೇ ಅವ್ರ ಮನೇಲಿ ವಿಚಾರನೇ ಅಂದರೆ ವಿಷಯನೇ ತಿಳಿಸಿಲ್ಲ ಹುಡುಗಿ. ಹಾಗಾಗಿ ಮದುವೆ ಮಾಡ್ಕೊಂಡಿದ್ದಾಳೆ. ಮದುವೆ ಮಾಡ್ಕೊಂಡು 6 ತಿಂಗಳವರೆಗೂ ಇವನಿಗೆ ಕಾಂಟ್ಯಾಕ್ಟ್ ಇಲ್ಲ, ಏನಿಲ್ಲ. ಇವನು ಸತ್ನ ಬದುಕಿದಾನ, ಇಲ್ಲಾಂದ್ರೆ ಸತ್ತೋದ್ನ, ಇವನು ಏನಾಗಿದ್ದಾನೆ, ಅವ್ನು ಚೆನ್ನಾಗಿದ್ದಾನ, ಒಂದೇ ಒಂದು ಫೋನ್ ಇಲ್ಲ, ಒಂದೇ ಒಂದು ಮೆಸೇಜ್ ಇಲ್ಲ. ಫ್ರೆಂಡ್ಸ್ ಕಡೆಯಿಂದ ಅಂದ್ರೂ ತಿಳ್ಕೊಳೋ ಅಂಥ ಪ್ರಯತ್ನ ಕೂಡ ಈ ಹುಡುಗಿ ಮಾಡಿಲ್ಲ. ಆ ಹುಡುಗಿ ಒಂದು ಹೆಸರು, ಏಜ್, ಊರ ಹೆಸರು ಹೇಳೋದು ಬೇಡ ಅಂತ ನಾನು ಹೇಳ್ತಿಲ್ಲ. ಬಟ್ ಆ ಹುಡುಗನೂ ಅಷ್ಟೇ, ಸರ್ ನನ್ನ ವಿಚಾರ ಗೌಪ್ಯವಾಗಿ, ಯಾಕಂದರೆ ಮದುವೆ ಆಗ್ಬಿಟ್ಟಿದೆ ಅವಳಿಗೆ, ಸೊ ಹೇಳೋದು ಬೇಡ, ಯಾಕಂದರೆ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು, ನನಗೆ ಒಪಿನಿಯನ್ ಬೇಕು, ನಿಮ್ಮ ಒಪಿನಿಯನ್ ನನಗೆ ಬೇಕಾಗಿದೆ, ಸೊ ಸಜೆಸ್ಟ್ ಮಾಡಿ ಸರ್ ಅನ್ನೋ ಒಂದು ವಿಚಾರ ಇಟ್ಕೊಂಡು ನಾನು ವಿಡಿಯೋ ಮಾಡ್ತಾ ಇರೋದು. ಆ ಹುಡುಗನ ಹೆಸರು ಹೇಳ್ಬೋದಾಗಿತ್ತು, ಬಟ್ ಸ್ಟಿಲ್ ಆ ಹುಡುಗನಾಗಿ ಸರ್ ಹೇಳಬೇಡಿ ನನ್ನ ಹೆಸರು ಅಂತ ಹೇಳಿರೋದ್ರಿಂದ ಹೇಳ್ತಾ ಇಲ್ಲ. ಬಟ್ ಆ ಹುಡುಗನ ಏಜ್ ಬಂದು 25 ವರ್ಷ, ಆ ಹುಡುಗಿ ಏಜ್ ಬಂದು 23 ವರ್ಷ. ಸೊ ಇಬ್ರು ಏನು ಮಾಡ್ತಾರೆ, 7.5 ವರ್ಷ ಏನು ಜರ್ನಿಯಲ್ಲಿ ಸುತ್ತಾಡಿರೋವಂಥ ಪ್ಲೇಸಸ್ ಇಲ್ಲ, ಹೋಗಿರೋವಂಥ ಜಾಗಗಳಿಲ್ಲ, ಎಲ್ಲ ಕಡೆನೂ ಹೋಗಿದ್ದಾರೆ, ಎಲ್ಲ ರೀತಿಯೂ ಮುಗಿಸ್ಕೊಂಡಿದ್ದಾರೆ. ನಿಮಗೆ ನಾನು ವಿವರಣೆ ಮಾಡಬೇಕು, ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಇನ್ ಡೀಪ್ ಆಗಿ ಅಂತ ಅವಶ್ಯಕತೆ ಇಲ್ಲ, ನಿಮಗೆಲ್ಲ ಗೊತ್ತಿರೋ ಅಂಥದ್ದೇ. ಸೊ ಹೋಗಿದ್ದಾಳೆ, ಎಲ್ಲ ಮುಗಿಸ್ಕೊಂಡಿದ್ದಾರೆ. ಲಾಸ್ಟ್ ಫೈನಲ್ಲಿ ಆ ಹುಡುಗಿ ಮದುವೆನೂ ಆಗಿದ್ದಾಳೆ. ಆ ಒಂದು ಗಂಡನಿಗೂ ಮೋಸ ಮಾಡಿದ್ದಾಳೆ, ಈ ಕಡೆ ಲವರ್ಗೂ ಮೋಸ ಮಾಡಿದ್ದಾಳೆ, ಇನ್ನೊಂದು ಕಡೆ ತಂದೆ ತಾಯಿಗೂ ತಿಳಿಸಿದಿರ ಅವ್ರಿಗೂ ಮೋಸ ಮಾಡಿದ್ದಾಳೆ. ಸೊ ಈಗ ಇಟ್ಕೊಂಡು ಆ ಹುಡುಗ ನನಗೆ ಪ್ರಶ್ನೆ ಮಾಡಿರೋದು, ಸರ್ ನನ್ನ ಬಿಟ್ಬಿಟ್ಟು ನನ್ನ ಲವ್ ಮಾಡಿ ಇಷ್ಟೆಲ್ಲ ಆದಮೇಲೂ ನನ್ನ ಬಿಟ್ಟು ಗೌರ್ಮೆಂಟ್ ಅನ್ನೋ ಜಾಬ್ ಒಂದೇ ಒಂದು ಕಾರಣಕ್ಕೆ ಅವಳು ಮ್ಯಾರೇಜ್ ಆಗಿದ್ದಾಳೆ. ಸೊ ಈಗ 6 ತಿಂಗಳಾದಮೇಲೆ ನನಗೆ ಒಂದು ಅನ್ನೋನ್ ನಂಬರಿಂದ ಕಾಲ್ ಬರುತ್ತೆ. ಬಟ್ ಅವಳು ಈ ಹುಡುಗನ ಅಂದರೆ ಈ ಹುಡುಗ ಏನಂತ ಅಂತಂದರೆ ಫೋನ್ ಚೇಂಜ್ ಮಾಡಿರಲಿಲ್ಲ. ಫೋನ್ ಚೇಂಜ್ ಮಾಡಿದಿದ್ರೆ ಅಟ್ಲೀಸ್ಟ್ ಇವಳ ಒಂದು ನೆನಪು ಬರ್ತಾ ಇರಲಿಲ್ಲ, ಬಟ್ ಇವನಿಗೆ ಕಾಲು ಬರ್ತಾ ಇರಲಿಲ್ಲ. ಯಾಕಂದರೆ ಅವಳು ಏನು ಮಾಡಿದರೆ, ಆಬ್ವಿಯಸ್ಲಿ 8 years and 7 years ಲವ್ ಅಂತಂದರೆ ಡೆಫಿನೆಟ್ಲಿ ನಂಬರ್ ಗೊತ್ತಿರುತ್ತೆ ಹುಡುಗಿರಿಗೆ. ಸೊ ಹೊಸ ನಂಬರಿಂದ, ಅನ್ನೋನ್ ನಂಬರಿಂದ ಇವನಿಗೆ ಕಾಲ್ ಮಾಡಿದೆ ಅಂತ, ಅನ್ನೋನ್ ನಂಬರ್ ಅಂತ ಹೆತ್ತಿರೋದು. ಅಟ್ಲೀಸ್ಟ್ ಬೇರೆ ನಂಬರ್, ಅವಳು ಸೇವ್ ಮಾಡಿರೋ ನಂಬರ್ ಎಲ್ಲ ಹಳೆ ನಂಬರಿಂದ ಏನಾದ್ರು ಕಾಲ್ ಬಂದಿದ್ರೆ ಡೆಫಿನೆಟ್ಲಿ ಅವ್ನು ಪಿಕ್ ಮಾಡ್ತಿರ್ಲಿಲ್ಲ ಅಂತೆ. ಸೊ ಹಂಗಿದ್ದಾಗ ಇವನು ಪಿಕ್ ಮಾಡಿದ್ದಾನೆ. ಸೊ ಅಲ್ಲ ಅಂತಂದಾಗ, ಯಾರು ಹೇಳಿ ಏನು ಅಂತ ಕೇಳಿದಾಗ, ನಾನು ಅದೇನು ಯಾರು ಇರು ಅಂತಂದ. ಆಗಿಂದ ಮತ್ತೆ ಕಾನ್ವರ್ಸೇಷನ್ ಸ್ಟಾರ್ಟ್, ಟೆಕ್ಸ್ಟು ಮತ್ತು ಕಾಲು ಟಾಕಿಂಗ್ ಎಲ್ಲ ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಸೊ ಹೆಂಗಿದ್ದಾನೆ ಸಿಚುವೇಶನ್ ಅಂತಂದರೆ, ಅವಳು ಹೆಂಗಿದ್ದಾಳೆ ಅಂತಂದರೆ, ಬಿಟ್ಟು ಬರೋಕ್ಕೆ ರೆಡಿ ಇಲ್ಲ, ಮತ್ತು ಇವನು ಬಿಡೋಕ್ಕೂ ರೆಡಿ ಇಲ್ಲ. ಅಂದರೆ ಗೌರ್ಮೆಂಟ್ ಜಾಬ್ ಯಾರು ಮಾಡ್ತಿದ್ದಾನಲ್ಲ ಗಂಡ, ಅವನ್ನ ಬಿಟ್ಟು ಬರೋಕ್ಕೂ ರೆಡಿ ಇಲ್ಲ. ಆ್ಯಂಡ್ ಅಗೇನ್ ಈ ಹುಡುಗನ ಜೊತೆ ಬಿಡೋಕ್ಕೂ, ಅಂದರೆ ಈ ಹುಡುಗನ್ನು ಬಿಡೋಕ್ಕೂ ರೆಡಿ ಇಲ್ಲ. ಅಂದರೆ 6 months ಆದಮೇಲೆ, ಮದುವೆಯಾಗಿ 6 ತಿಂಗಳಾದಮೇಲೆ ಈ ಹುಡುಗನ್ನು ಬಿಡ್ತಾ ಇಲ್ಲ, ಆ ಕಡೆ ಗಂಡನ್ನು ಬಿಡ್ತಾ ಇಲ್ಲ. ಹೆಂಗಾಗಿದೆ ಅಂತಂದರೆ, ಈ ಹುಡುಗಿ 2 ದೋಣಿ ಮೇಲೆ ಕಾಲಿಟ್ಟಂಗೆ ಆಗಿದೆ.
ಸೊ ನಾನು ಹೇಳೋದು ಇಷ್ಟನೇ. ಬಟ್ ಆ ಹುಡುಗನ ನಾನು ಹೇಳಿದೆ, ನೋಡಿ ಈಗ ಮದುವೆ ಆಗೋಗಿದೆ ಸರ್, ನಮ್ಮ ಎಕ್ಸ್ ಜೊತೆ ನಾನು ಅಂದರೆ ಅವಳು ಬಿಟ್ಟೋಗಿರೋದ್ರಿಂದ ಆಬ್ವಿಯಸ್ಲಿ ಎಕ್ಸ್ ಅಂತಾರೆ, ಬಟ್ ನಾನು ಅದನ್ನು ಎಕ್ಸ್ ಅನ್ನೋದು ನಾನು ಕನ್ಸಿಡರ್ ಮಾಡಲ್ಲ. ಸರ್ ನನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಜೊತೆ ನಾನು ಫ್ರೆಂಡ್ಶಿಪ್ ಮಾಡ್ಬೋದಾ, ಸೊ ಅದನ್ನು ಮಾಡಿದ್ರೆ ಸರಿನಾ ತಪ್ಪಾ ಅಂತ ಕೂಡ ಕೇಳಿರೋ ಅಂಥದ್ದವನು. ಫ್ರೆಂಡ್ಶಿಪ್ ಮಾಡೋದು ಬಿಡೋದು ಸೆಕೆಂಡ್ರಿ. ಫಸ್ಟ್ ಆಫ್ ಆಲ್ ಮದುವೆ ಆಗಿರೋ ಹುಡುಗಿ ಜೊತೆ ಈಗಾಗಲೇ ನೀವು ಬ್ರೇಕಪ್ ಆಗಿದೆ, ಸೊ ಆ ರೀತಿ ಮಾಡೋದು ತಪ್ಪು. ಯಾಕಂದರೆ ಮತ್ತೆ ಆ ಹುಡುಗಿ ನಿಮ್ಮ ಲೈಫ್ ಬಂದು ಮತ್ತೆ ನೀವು ಅದೇ ಹಳೆ ಫೀಲಿಂಗ್ಸ್ಗೆ ಹೋಗಿ ಮತ್ತೆ ದೇಹಿಗೆ ಹೋಗಿ ಒಂದಾಗೋದು, ಮತ್ತೆ ಅವ್ರ ಗಂಡನಿಗೆ ಗೊತ್ತಾಗೋದು, ಪೇರೆಂಟ್ಸ್ ಗೊತ್ತಾಗೋದು, ಮತ್ತು ಸೊಸೈಟಿಗೆ ಗೊತ್ತಾಗೋದು, ಅವಳನ್ನ ಸೊಸೈಟಿ ಯಾವ ರೀತಿ ಅರ್ಥ ಆಗುತ್ತೆ. ಒಂದು ಮದುವೆ ಆಗಿರೋ ಹುಡುಗಿ ಬೇರೆ ಒಂದು ಹುಡುಗನ ಜೊತೆ ಮಾತಾಡ್ತಿದ್ದಾಳೆ ಅನ್ನೋ ಒಂದು ಸಣ್ಣ ವಿಚಾರನೇ ಗೊತ್ತಾಗ್ಬಿಟ್ರೆ ನಮ್ಮ ಸೊಸೈಟಿ ಹೆಂಗೆ ಅವ್ರನ್ನ ನೋಡುತ್ತೆ ಅಂತಂದ್ರೆ ಹೇಳೋ ಅವಶ್ಯಕತೆ ನಿಮಗೆ ಗೊತ್ತಿರುತ್ತಲ್ಲ ಅವ್ರಿಗೆ ಒಂದು ಪಟ್ಟ ಕಟ್ತಾರೆ ಅಂತ. ಆಬ್ವಿಯಸ್ಲಿ ಇಂತಹ ಹೆಣ್ಮಕ್ಳು ಇರ್ತಾರೆ, ಆ ಪಟ್ಟಕ್ಕೆ ಅವರು ಅಂದರೆ ಸರಿ ಸಮಾನವಾಗಿರ್ತಾರೆ. ಆ ಒಂದು ಪಟ್ಟ ಏನು ಕಟ್ತಾರಲ್ಲ ಹೆಸರು, ಆ ಹೆಸರಿಗೆ ಇವ್ರು ಸರಿ ಸಮಾನವಾಗಿರ್ತಾರೆ. ಸೊ ಆಗ ನಾನು ಹೇಳಿದ್ದು ಇವನಿಗೆ, ನೋಡಪ್ಪ ಯಾವುದೇ ಕಾರಣಕ್ಕೂ ಈ ಒಂದು ಇಲ್ಲಿಗಲ್ ರಿಲೇಷನ್ಶಿಪ್ ಬೇಡ. ಮದುವೆಗೆ ಮುಂಚೆ 101 ತಪ್ಪು ಮಾಡಿರ್ಬೋದು, ಅದು ಸರಿನಾ ತಪ್ಪಂತ ನಿಮ್ಮ ವೈಯಕ್ತಿಕ. ಯಾಕಂದರೆ ಲವ್ವಲ್ಲಿದ್ದಾಗ ಯಾರು ಅಷ್ಟೇ ಅದು ತಪ್ಪಂತ ಅನ್ನಲ್ಲ. ಮಾಡಿಬಿಟ್ಟಿದ್ದೀರಾ, ಇಬ್ಬರು ಒಪ್ಪಿಗೆಯಿಂದ ಮಾಡಿದ್ದೀರಾ, ಅದು ಸೆಕೆಂಡ್ರಿ. ಬಟ್ ಸ್ಟಿಲ್ ಈಗ ಮದುವೆ ಆಗಿರೋವಂಥ ಹುಡುಗಿ ಜೊತೆ ಅಂದರೆ ಇಲ್ಲಿ ಏನಂದರೆ ಅವಳು ಈಗ ಡೈಲಿ ಆಡೋದು. ಯಾಕೆ ಆಳ್ತಾಳೆ ಅಂತಂದರೆ ಪ್ರಾಪರ್ ಐ ಡೋಂಟ್ ನೋ ರೀಸನ್. ನಾನು ಅಷ್ಟೊಂದು ಡೀಪಾಗಿ ಹೋಗಿಲ್ಲ, ಸ್ವಲ್ಪ ನಾನು ಬ್ಯುಸಿ ಇರೋದ್ರಿಂದ ಇನ್ಡೀಪ್ನಾಗಿ ನಾನು ಅಷ್ಟೊಂದು ಕೇಳೋಕೆ ಹೋಗಿಲ್ಲ. ಯಾಕಂತಂದರೆ ಆ ಹುಡುಗನ ಅಂದರೆ ಬಿಟ್ಟಿರೋಕ್ಕಾಗಿಲ್ಲ. ಯಾಕಂದರೆ ಅವಳಿಗೆ ಪಾಸ್ಟ್ ಅವಳೇನು ಅವನ ಜೊತೆ ಕಳೆದಿರೋಂಥ ಟೈಮ್ ಆಗಿರಲಿ, ಅವನ ಜೊತೆ ಕಳೆದಿರೋಂಥ ಒಂದು ಮೆಮೊರೀಸು, ಪಿಕ್ಸು, ಫೋಟೋಸು, ವೀಡಿಯೋಸು ಆ ಕಳಿಸ್ತಾ ಇದ್ರೆ ಹೆಂಗಿರುತ್ತೆ, ರಿಟರ್ನ್ ನೋಡ್ತಾ 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 ಏನಾಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಅವ್ರ ಹಸ್ಬೆಂಡು ಗೌರ್ಮೆಂಟ್ ಜಾಬ್ ಆಗಿದ್ದರಿಂದ ಬೆಳಗ್ಗೆ ಹೋದ್ರೆ ಸಂಜೆ ಆಗಲೋ ಯಾವಾಗೋ ಬರ್ತಾರೆ. ದರ್ ಇಸ್ ನೋ ಎನಿ ಟೈಮ್. ಅವ್ರಿಗೆ ಇಂತಿಷ್ಟು ಅಂತ ಟೈಮ್ ಅಂದರೆ ಕೆಲವೊಂದು ವರ್ಕ್ಗೆ ಇಷ್ಟೇ ಅಂತ ಟೈಮ್ ಇರುತ್ತೆ. ಬಟ್ ಅವ್ರು ಹೋಗೋವಂಥದ್ದು ಅದನ್ನು ಹೇಳೋದು ಬೇಡ. ಯಾಕಂದರೆ ನನಗೇನೋ ಇಷ್ಟ ಇಲ್ಲ ಆ ಒಂದು ಹರಕೆ ಹೆಸರು ಹೇಳೋದಕ್ಕೆ. ಅಂದರೆ ಗ್ರಾಮದಲ್ಲಿ ಕೆಲಸ ಮಾಡೋವಂಥ ನೀವು ಇಷ್ಟು ಹೇಳಬಲ್ಲೆ, ಆ ಅಪ್ಪ ಒಂದು ಕೆಲಸ ಮಾಡೋಂಥ ಇಷ್ಟು ಹೇಳಬಲ್ಲೆ, ನೀವು ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆ ಎಷ್ಟು ಅಂದರೆ ಮೀಟಿಂಗ್ಸು ಅದು ಇದು ಅಂತಂದ್ರೆ ನೈಟ್ 12 ಆದರೂ ಆಗ್ಬೋದು, 1 ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಸೊ ಈಗಿರುವಾಗ ಹುಡುಗಿಗೆ ಲವ್ಲಿನೆಸ್ ಫೀಲ್ ಆಗಿದೆ. ಸೊ ಆಗ ಇವನ್ನ ಮತ್ತೆ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಇವನ್ನ ಬ್ರೈನ್ ವಾಶ್ ಮಾಡಿ ಈಗ ಏನಂತಿದ್ದೇನೆ, ಸರ್ ಅವಳು ಬಂದುಬಿಟ್ರೆ ನಾನು ಮದುವೆ ಮಾಡ್ಕೊಳ್ಳ, ಇಲ್ಲ ಅಂತಂದರೆ ಅವಳು ಕೇಳ್ತದ್ದು ಹಿಂಗೆ ಇರೋಣ, ನಾವು ಬೇಕಿದ್ರೆ ಫಸ್ಟ್ ಮುಂಚೆ ಹೆಂಗಿದ್ವೋ ಹಂಗೆ ನಾವು ಫಿಸಿಕಲಿ ಮೂವ್ ಆಗೋಣ, ನನಗೆ ನಿನ್ನ ಫ್ರೆಂಡ್ಶಿಪ್ ಬೇಕು ಬಿಡಕ್ಕೆ ನನಗೆ ಇಷ್ಟ ಇಲ್ಲ ಅಂತ. ಬಟ್ ನನ್ನ ಸಜೆಷನ್ನು ಅವ್ನಿಗೆ ಹೇಳಿದ್ದು ಇಷ್ಟೇ, ಯಾವುದೇ ಕಾರಣಕ್ಕೂ ಅವಳ ಜೊತೆ ನೀವು ಇನ್ನು ಮುಂದೆ ಮಾತಾಡೋದು ಅವಶ್ಯಕತೆ ಇಲ್ಲ. ಯಾಕಂದರೆ ಮಾತಾಡಿದ್ರೆ ಅದು ಅಕ್ರಮ ಸಂಬಂಧ ದಾರಿ ಮಾಡಿಕೊಡುತ್ತೆ, ಮತ್ತು ನಿಮಗೂ ನೋವಾಗುತ್ತೆ. ಯಾಕಂದರೆ ನೀವು ಅದೇ ಸಿಚುವೇಶನಲ್ಲಿ ನಿಮ್ಮ ಹೆಂಡ್ತಿ, ನಿನ್ನ ಮದುವೆ ಆಗೋ ಹುಡುಗಿ ನಿನ್ನ ಮದುವೆ ಆಗ್ಬಿಟ್ಟಿರ್ತೀಯ. ಅದೇ ಹುಡುಗಿ ಏನಾದರೂ ಈ ತಪ್ಪು ಮಾಡ್ತಿದ್ರೆ, ನಿನ್ನ ಹೆಂಡ್ತಿ ಏನಾದರೂ ಈ ತಪ್ಪು ಮಾಡ್ತಿದ್ರೆ ನೀನು ಸಹಿಸ್ಕೊತೀಯ. ಅದೇ ರೀತಿ ಅವ್ರ ಗಂಡನೂ ಅಲ್ವಾ ಅಂತ ನಾನು ಹೇಳಿದೆ. ಅಲ್ಲ ಸರ್, ಅದಕ್ಕೇ ನಿಮ್ಗೆ ಕಾಲ್ ಮಾಡಿ ನಾನು ಕ್ಲಾರಿಟಿ ತೊಗೊತಿರೋದು. ಈ ವಿಚಾರನ ನಿಮ್ಮ ಹತ್ರ ನಾನೊಂದು ಸಜೆಷನ್ ತೊಗೋಬೇಕಾಯಿತು. ಅದಕ್ಕೆ ನಾನು ಹುಡುಗಿನಿಗೆ ಯಾವ ರೀತಿ ಹೇಳಿದ್ದೀನೋ ಆ ರೀತಿ ಹೇಳಿದ್ದೀನಿ. ದಯವಿಟ್ಟು ನೀವು ಯಾರಾದರೂ ಈ ಥರ ಏನಾದರೂ ಸಿಚುವೇಶನ್ನ ಫೇಸ್ ಮಾಡ್ತಿದ್ರೆ ದಯವಿಟ್ಟು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಅಕ್ರಮ ಸಂಬಂಧ ಇಟ್ಕೊಳಕ್ಕೆ ಹೋಗ್ಬೇಡಿ. ಪಾಸ್ಟ್ ಈಸ್ ಪಾಸ್ಟ್, ಏನು ಮಾಡೋಕ್ಕಾಗಲ್ಲ. ದರ್ ಈಸ್ ನೋ ಎನಿ ಅಂದರೆ ನಮಗೆ ಲಕ್ ಅನ್ನೋದಿದ್ರೆ ಖಂಡಿತ ಅವಳು ಸಿಗ್ತಾಳೆ, ಲಕ್ ಇಲ್ಲ ಅಂತಂದರೆ ಖಂಡಿತ ಅವಳು ಸಿಗೋದಿಲ್ಲ. ಹಂಗನ್ಬಿಟ್ಟು ಮದುವೆ ಆಗಿರೋ ಹುಡುಗಿನ ಮತ್ತೆ ಆ ಹುಡುಗಿ ನಾನು ಹೋಗಿಲ್ಲ ಸರ್, ಅವ್ರಾಗ ಅವ್ರು ಬರ್ತಿದ್ದಾರೆ, ನಾನು ನೋಡ್ಕೊಂಡು ಅವಳೇ ನಾನು ಬೇಕು ಅಂತಿರೋ, ಅವಳೇ ನಾನು ಬೇಕು ಅಂತ ಬಯಸ್ಕೊಂಡು ಬರ್ತಿದ್ರೆ ಖಂಡಿತ ಅವ್ರ ಟೈಮ್ ಹುಡುಗಿರು ಹೆಂಗೆ ಬೇಕಾದ್ರೂ ಅವ್ನು ಟರ್ನ್ ಆಗ್ತಾರೆ, ಹೆಂಗೆ ಬೇಕಾದ್ರೂ ಸಿಚುವೇಶನ್ ಅವರು ಕ್ರಿಯೇಟ್ ಮಾಡ್ಕೊಂಡು ಬರ್ತಾರೆ. ಬಟ್ ನಮ್ಮ ಜಾಗೃತರಲ್ಲಿ ನಮ್ಮ ಹುಷಾರಲ್ಲಿ ನಾವು ಇಲ್ಲ ಅಂತಂದರೆ ಖಂಡಿತ ನಮ್ಮ ಲೈಫ್ನ ನಾವೇ ಸ್ಪಾಯ್ಲ್ ಮಾಡ್ಕೊತೀವಿ, ನಮ್ಮ ಲೈಫ್ನ ನಾವೇ ಕೆಡಿಸ್ಕೊತೀವಿ. ಅಂಥ ಒಂದು ಸಿಚುವೇಶನ್ಗೆ ನೀವು ಬರಕ್ಕೆ ಬಿಡಬೇಡಿ. ಯಾಕೆ ಬರಕ್ಕೆ ಬಿಡಬೇಡಿ ಅಂತಂದರೆ ಇವಾಗಿರೋ ಸಿಚುವೇಶನ್ ಇನ್ನೊಂದು ಸೆಕೆಂಡ್ಗಿರಲ್ಲ, ಇವತ್ತಿರೋ ವ್ಯಕ್ತಿ ಇನ್ನೊಂದು ಸೆಕೆಂಡ್ಗಿರಲ್ಲ. ಆ ಒಂದು ಸಾಯೋ ಟೈಮಲ್ಲಿ ನೀವು ಕೆಟ್ಟ ಹೆಸರು ತಗೊಂಡು ಸಾಯೋ ಅಂಥದ್ದು ಒಳ್ಳೆಯದಲ್ಲ. ಸೊ ಆ ಹುಡುಗಿ ಪಾಡಿಗೆ ಆ ಹುಡುಗಿನ ಬಿಡಿ, ನಿಮ್ಮ ಪಾಡಿಗೆ ನೀವಿರಿ. ಯಾಕಂದರೆ ಆ ಹುಡುಗಿನೇ ನಿಮ್ಮ ಪ್ರಪಂಚ ಅಲ್ಲ, ನಿಮ್ಮ ತಂದೆ ತಾಯಿನೂ ಇರ್ತಾರೆ, ನಿನಗೆ ಬರೋ ವೈಫು ಪ್ರಪಂಚ ಆಗಿರ್ತಾಳೆ. ಸೊ ಆ ಹುಡುಗಿ ಮಾಡಿರೋ ತಪ್ಪಿಗೆ ಅವಳ ಕರ್ಮ ಅವಳು ಅನುಭವಿಸ್ಕೊತಾಳೆ. ಯಾಕಂದರೆ ಮಾಡಿದ್ದುಂಡೋ ಮಾರಾಯ ಅಂತ ಹೇಳ್ತಾರಲ್ಲ, ಹಂಗೆ ಆ ಹುಡುಗಿ ಮಾಡಿರೋ ಕರ್ಮಕ್ಕೆ ಅವಳು ಖಂಡಿತ ಅವಳು ಸಫರ್ ಆಗೇ ಆಗ್ತಾಳೆ. ನಿಮ್ಮ ಒಂದು ಜೀವನ ನೀವು ನೋಡಿಕೊಂಡು
ಲೈಫ್ನ ಲೀಡ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಖಂಡಿತ ಹೇಳ್ತೀನಿ, ಅಕ್ರಮ ಸಂಬಂಧ ಒಳ್ಳೇದಲ್ಲ. ಯಾಕಿಷ್ಟು ರೀತಿ ಹೇಳ್ತಿದ್ದೀನಿ ಅಂತಂದರೆ, ತುಂಬ ನೋಡಿದ್ದೀನಿ, ತುಂಬ ಹತ್ತಿರೋದುಂಟು, ತುಂಬ ನೋವು ಅನುಭವಿಸಿರೋದುಂಟು, ತುಂಬ ಅದರಿಂದ ಸಫರ್ ಆಗ್ತಿರೋದುಂಟು, ಎಷ್ಟೋ ಜನ ಡಿಪ್ರೆಷನ್ಗೆ ಹೋಗಿರೋದುಂಟು, ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿರೋದುಂಟು. ಅದನ್ನೇ ಹೇಳಿದ್ರೆ ನಿಮಗೆಲ್ಲ ಅರ್ಥ ಆಗಲ್ಲ, ಯಾಕಂದರೆ ಬಿಸಿ ರಕ್ತ. ಅಫ್ಕೋರ್ಸ್ ನನಗೂ ಸಹ, ಬಟ್ ನನ್ನ ಕೇಸಸ್ನ ನೋಡಿ ಅಂದರೆ ಏನು ಹೇಳ್ತಾರಲ್ಲ, ನಮ್ಮ ಸೆಲ್ಫ್ ಡಿಫೆನ್ಸ್ ಅಂತೀವಲ್ಲ, ಅದೇ ಇಲ್ಲ ಅಂತಂದರೆ ನೀವು ಬದುಕಿದ್ದು ವೇಸ್ಟ್. ಈ ವಿಡಿಯೋ ಏನಾದರೂ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗುವ ನೆಕ್ಸ್ಟ್ ವಿಡಿಯೋ ಅಂತೆಲ್ಲ. ಲವ್ ಯು ಆಲ್, ಟೇಕ್ ಬಾಯ್, ಚಿಲ್.